ನಮಗೆ ಬುಳ್ಳಾಪುರ ಹಿಂದುಳಿದೀವಿ ಅಂತ ನಮಗೆ ಏನೇನು ಸಲಕರಣೆ ಇಲ್ಲ. ಆಮೇಲೆ ಓಡಾಡೋಕ್ಕೆ ರೋಡ್ ಇಲ್ಲ ಕಿತ್ಕೊಂಡು ಹೋಗೈತೆ. ಮುದುಕರು ಹುಡುಗರು ಓಡಾಡೋದು ಶಾಲೆ ಹೋಗೋದು ಭಾಳ ಕಷ್ಟ ಆಗಿಬಿಟ್ಟೈತೆ. ಚರಂಡಿ ಎಲ್ಲ ನೀರು ಬಂದುಬಿಟ್ರೆ ಫುಲ್ ತುಂಬ ಜಾಮ್ ಆಗಿಬಿಟ್ಟೈತೆ. ಇಡೀ ಊರು ಚರಂಡಿ ಎಲ್ಲ ಪೂರ್ತಿ ಜಾಮ್ ಆಗಿಬಿಟ್ಟೈತೆ. ನಮ್ಮ ಕಡೆ ಹೇಳೋರು ಯಾರಿಲ್ಲ, ಆ ಥರ ಆಗ್ಬಿಟ್ಟೈತೆ. ರೋಡ್ ಹೇಗಿದೆ? ರೋಡ್ ಪೂರ್ತಿ ಕಿತ್ಕೊಂಡು ಹೋಗೈತೆ ಸರ್. ನಾವು ಹೇಳಿದ್ದು ಎಷ್ಟು ಸರಿ ಹೇಳಿದ್ರು ಯಾರು ಕೇಳ್ತಿಲ್ಲ ನಮಗೆ. ಇಲ್ಲಿಂದ ಮಾಯ್ಕೊಂಡು ಹೋಗೋಕ್ಕೆ 3-4 ಕಿಲೋಮೀಟರ್ ಆಗುತ್ತೆ. ಹುಡುಗರು ಹೋಗಿ ಬರೋಕ್ಕೆ ಭಾರಿ ಕಷ್ಟ ಆಗ್ತೈತಿ. ರೋಡ್ ಎಲ್ಲ ಕಿತ್ಕೊಂಡೈತೆ ಅಂತ ನಮ್ಮ MLA ಹತ್ರ ಹೋಗಿದ್ರಿ. ಮಾಯಕೊಂಡ ಕ್ಷೇತ್ರ ಬಸವಂತಪ್ಪ MLA DC ಹತ್ರ ಹೋಗಿದ್ವಿ. DC ಆಮೇಲೆ ಅವರೆಲ್ಲ ನಮ್ಮೂರಿಗೆ ಬಂದು ತಹಸೀಲ್ದಾರ್ ಅವರೆಲ್ಲ ನಮ್ಮೂರಿಗೆ ಬಂದಿದ್ರು. ಎಲ್ಲ ನೋಡ್ಕೊಂಡು ಹೋಗಿದ್ರೆ ಆದ್ರೂ ಮಾತ್ರ ನಮಗೆ ಏನೂ ಹೆಲ್ಪ್ ಆಗಿಲ್ಲ ಸರ್. ಅಷ್ಟು ತೊಂದರೆ ಪಡ್ತಿದ್ರು ನೋಡ್ರಿ. ಹಂಗಾಗಿ ನಮ್ಮ ಊರು ಬರೀ ಪೂರ್ತಿ ಹಿಂದಕ್ಕೆ ಹೋಗ್ಬಿಟ್ಟೆ. ಪ್ರತಿಯೊಂದಕ್ಕೂ ಮಾಯ್ಕೊಂಡು ಹೋಗ್ಬೇಕು. ಮಾಯ್ಕೊಂಡ ಬಿಟ್ಟರೆ ನಮಗೆ ಏನಿಲ್ಲ. ಇಲ್ಲಿಂದ ಬಿಟ್ಟರೆ ನಾವು ಮಾಯ್ಕೊಂಡು ಹೋಗ್ಬೇಕು. ಎಲ್ಲ ಪ್ರತಿಯೊಂದು ಸಾಮಾನಕ್ಕೂ ಹೋಗ್ಬೇಕು ಸರ್. ಏನು ಅಂಗಡಿ ಇಲ್ಲ ನಮ್ಮೂರಲ್ಲಿ, ಯಾತ್ರದಿಲ್ಲ. ಏನು ತಗೋಬೇಕಂದ್ರೂ ಮಾಯ್ಕೊಂಡಕ್ಕೆ ಹೋಗ್ಬೇಕು. ಏನು ಬೇಕಂದ್ರೂ ನಾವು ಮಾಯ್ಕೊಂಡಕ್ಕೆ ಹೋಗ್ಬೇಕು. ಅಲ್ಲಿಂದ ಓಡಾಡೋಕ್ಕೆ ನಮಗೆ ಭಾಳ ತೊಂದರೆ ಆಗ್ಬಿಟ್ಟೈತಿ. ರೇಷನ್ ತರೋಕ್ಕೂ ಇಲ್ಲಿಂದ ಉಚ್ಚನಳ್ಳಿ ಹೋಗ್ಬೇಕು. ಅಲ್ಲಿಗೆ ಇಲ್ಲಿಂದ ಹೋಗಕ್ಕೆ ರೋಡ್ ಸರಿ ಇಲ್ಲ. ಭಾಳ ಪ್ರಾಬ್ಲಮ್ ಆಗ್ಬಿಟ್ಟೈತಿ. ಮುದುಕರು ಹುಡುಗರು ಓಡಾಡೋದು ಭಾಳ ಕಷ್ಟ ಇದೆ. ಓದೋಕ್ಕೆ ವಿದ್ಯಾಭ್ಯಾಸ ಹುಡುಗರು ಹೋಗ್ತಾರೆ. ಡಿಗ್ರಿ ಆಮೇಲೆ PUC SLC 7ನೇ 8ನೇ ಕ್ಲಾಸ್ ಎಲ್ಲ ಮಾಡೋರು ಹುಡುಗರಿಗೆ ಭಾಳ ತೊಂದರೆ ಆಗ್ಬಿಟ್ಟಿತ್ತು. ಓಡಾಡಕ್ಕೆ ಬಸ್ ಇಲ್ಲ. ದಿನ ನಡ್ಕೊಂಡು ಹೋಗ್ಬೇಕು, ನಡ್ಕೊಂಡ್ ಬರ್ಬೇಕು. ಅವರು ಈಗ ಫಸ್ಟ್ ರೋಡ್ ಆಗ್ಬೇಕು. ರೋಡ್ ಆಗಿ ಕುಡಿಯೋ ನೀರಿಗೆ ಸ್ವಲ್ಪ ತೊಂದರೆ. ಅದು 24 ಗಂಟೆ ಕರೆಂಟ್ ಬಂದ್ರೆ ಟ್ಯಾಂಕಿಗೆ ನೀರು ಬರ್ತಾರೆ. ಟ್ಯಾಂಕಿಗೆ ಬಂದ್ರೆ ಕುಡಿಬೇಕು. ಎಲ್ಲ ಊರಲ್ಲಿ ಎಲ್ಲ ನಲ್ಲಿ ಹಾಕಿದ, ನಮ್ಮೂರಿಗೆ ಹಾಕಿಲ್ಲ. ನಮಗೆ ರೋಡ್ ಬೇಕು, ನಲ್ಲಿ ಬೇಕು. ಅಜ್ಜಿಯರಿಗೆ ಸ್ವಲ್ಪ ಸಂಬಳ, ಹುಡುಗರಿಗೆ ಸ್ವಲ್ಪ ಹೋರಾಡಕ್ಕೆ ಬಸ್ ಅವು ಬೇಕು ಸರ್. ಉಚ್ಚನಹಳ್ಳಿಗೆ ಹೋಗಿ ಅಕ್ಕಿ ತರ್ತಾರ. ಒಬ್ಬೊಬ್ರು ಆಗ್ದವರು ನಡ್ಕೊಂಡು ಹೋಗ್ಬೇಕು. ತೊಂದರೆ ಆಗ್ತದೆ. ಅಕ್ಕಿಯಲ್ಲಿ ಸ್ವಲ್ಪ ವ್ಯವಸ್ಥೆ ಮಾಡಿದ್ರೆ ನಮಗೆಲ್ಲ ಅನುಕೂಲ ಆಗುತ್ತೆ. ಅದು ಬಿಟ್ರೆ ನಮ್ಗೆ ಸ್ವಲ್ಪ ಹುಡುಗರಿಗೆ ಹೋರಾಡಕ್ಕೆ ರೋಡ್ ಇಲ್ಲ. ರೋಡ್ ಫಸ್ಟ್ ಮೇನ್ ಮಾಡಿಸ್ಬೇಕು ಸರ್. ನಮಗೆ ಬಸ್ಸು ಬರ್ಬೇಕು ಸರ್. ಬಸ್ ಬೇಕೇ ಬೇಕು ನಮ್ಮೂರಲ್ಲಿ. ಅಜ್ಜ ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಒಂದು ಬೈಕ್ ಬರಬೇಕು, ಕಾಯ್ಕೊಂತ ಕುತ್ಕೋಬೇಕು. ಯಾರನ್ನ ಕರ್ಕೊಂಡು ಹೋಗಲ್ಲ. ರೋಡ್ ಸರಿ ಇಲ್ಲ ಕರ್ಕೊಂಡು ಹೋಗಲ್ಲ ಸರ್. ಬಿದ್ದು ಹೋಗ್ತಾರೆ. ನಾವೇನ್ ಮಾಡ್ಬೇಕಂತ ಅಂತಾರೆ. ನಮಗೆ ಫಸ್ಟ್ ಯಾರನ್ನಾರು ಒಂದು ವ್ಯವಸ್ಥೆ ಮಾಡಿ ಬಸ್ ಒಂದು ಬಿಟ್ರೆ ಸರ್ ಎಲ್ಲರಿಗೂ ಅನುಕೂಲ ಆಗುತ್ತೆ ಸರ್. ಅದು ಬಿಟ್ರೆ ನಮಗೇನು ಪ್ರಾಬ್ಲಮ್ ಇಲ್ಲ ಸರ್. ರೋಡಿಂದ ಸ್ವಲ್ಪ ತೊಂದರೆ. ರಾತ್ರಿ ಹೊತ್ತು ಬರ್ಬೇಕಂದ್ರೆ ನಮ್ಮ ಊರಲ್ಲಿ ಯಾರು ಕೊಯ್ದು ಹಾಕಿದ್ರು ದಿಕ್ಕಿಲ್ಲ. 8-9 ಗಂಟೆ 10 ಗಂಟೆ ತನಕ ಜನ ಹೋರಾಡ್ಕೊಂಡಿರ್ತಾರೆ. ಈಗ ಬೈಕ್ ಇದ್ದವ್ರು ಬರ್ತಾರೆ. ಒಬ್ಬೊಬ್ರು ಏನ್ ಮಾಡ್ತಾರೆ, ನಡ್ಕೊಂಡ್ ಬರ್ಲಾದ 8-9 ಗಂಟೆ ಕಾಯ್ಕೊಂಡು ಕುತ್ಕೊಂತಾರೆ. ದಾವಣಗೆರೆ ತಾಲೂಕು, ದಾವಣಗೆರೆ ಜಿಲ್ಲೆ, ಮಾಯಕೊಂಡ ಕ್ಷೇತ್ರ, ಉಚ್ಚನಹಳ್ಳಿ ಗ್ರಾಮ ಪಂಚಾಯತಿ ನಮ್ಮದು. ಗ್ರಾಮ ಪಂಚಾಯತಿದ PDO ಸೆಕ್ರೆಟರಿ ಆಗಲಿ ಯಾರಾಗಲಿ ಬಂದು ಇಲ್ಲಿ ಏನು ಮಾಡಲ್ಲ. ನಮ್ಮ ಚರಂಡಿದಾಗಲಿ ನಮ್ಮ ಟವರ್ದು ಜಿಯೋ ಏರ್ಟೆಲ್ ಟವರ್ ಏನಾದರೂ ಎಮರ್ಜೆನ್ಸಿ ಇದ್ದರೆ ಫೋನ್ ಮಾಡ್ಬೇಕಂದ್ರೆ ಗುಡ್ಡ ಹತ್ಬೇಕು ಓವರ್ ಟ್ಯಾಂಕಿ ಕಡೆಗೆ. ನಮಗಿಲ್ಲಿ ರುದ್ರಭೂಮಿಗೆ ಹೋಗೋಕ್ಕೆ ದಾರಿ ಇಲ್ಲ. ರುದ್ರಭೂಮಿಗೆ ಹೆಣ ಏನಾದರೂ ಗೊತ್ತಂದು ಹೋದರೆ ಬೇಲೆಗೆ ನುಸ್ಕೊಂಡು ಹೋಗ್ಬೇಕು. ಆಮೇಲೆ ಊರು 84 ಎಕರೆ 86 ಎಕರೆ ಇರೋದು. ಇದನ್ನ 3-4 ಪಟ್ಟು ಕೊಟ್ಟಿವಿ. ಇದು ಗ್ರಾಮ ಠಾಣ ಅನ್ನೋದು ಹದ್ದುಬಸ್ತೆ ಮಾಡ್ತಾಯಿಲ್ಲ. PDO ಸೆಕ್ರೆಟರಿಯರು ತಲೆ ಕೆಡ್ಸ್ಕೊಂತಲ್ಲ, ಇವರು ಶಾಸಕರು ತಲೆ ಕೆಡ್ಸ್ಕೊಂತಲ್ಲ. ನಮ್ಮ ರೋಡ್ ನೋಡಿದ್ರೆ 2 ಕಡೆ ದನ ಕರುಗಳು ಹೊಡ್ಕೊಂಡು ಹೋಗೋದು, ಜನಗಳು ಹೋಗೋದೇ ಭಾರಿ ಕಷ್ಟ ಆಗ್ಬಿಟ್ಟಿದೆ. ನಮ್ಗೆ ಯಾವುದು ವ್ಯವಸ್ಥೆ ಇಲ್ಲ. ಪೂರ್ತಾಗಿ ಮಾಡ್ಬೇಕಂದ್ರೆ ಬರೋದೇ ಇಲ್ಲ ಸರ್. ಆಂಬುಲೆನ್ಸು ಫೋನ್ ಮಾಡಿದ್ರೆ ಇಲ್ಲಿ ಟವರು ಸಿಗಲ್ಲ, ಏನಿಲ್ಲ. ಇಲ್ಲ ರೋಡ್ ಸರಿ ಇಲ್ಲ, ನಾವು ಬರಲ್ಲ ಅಂತಾರೆ. ಎಷ್ಟೊತ್ತಾಗಲಿ ನೈಟು ಬಸ್ರಿ ಹೆಣ್ಮಕ್ಳಿಗಾಗಲಿ ಅಜ್ಜಿಯರಿಗೆ ಎಮರ್ಜೆನ್ಸಿ ಆದರೆ ಬೈಕ್ಗಳ ಮೇಲೆ ಹಾಕೊಂಡು ಹೋಗ್ಬೇಕು, ಬಿದ್ದು ಎದ್ದು ಹೋಗ್ಬೇಕು. ಶಾಸಕರಿಗೆ ಹೇಳಿದ್ರು ಇದು ಮಾಡಲ್ಲ. ಅರ್ಧ ಆ ಕಡೆ ಈ ಕಡೆ ತಿಂತಾರಂದು ಅವ್ರು ಈ ಕಡೆಗೆ ತಲೆನೂ ಹಾಕಲ್ಲ. ಏನು ಎಲೆಕ್ಷನ್ ಓಟಿ ಮಾತ್ರ ಬರ್ತಾರೆ. ಮೊನ್ನೆ ಕರೆಂಟ್ ಹೋಗಿತ್ತು. ಆಕಳ ಕಟ್ಟ ಬಂದಿದ್ದೆ. ಆಕಳು ಬೆಲೆ ಹೋಗಿತ್ತು. ಅದು ನಡ್ಕೊಂಬರಕ್ಕೆ ಹೋಗಿ ಹಾವು ಕಡಿದಿತ್ತು ಸಹ. ಕರೆಂಟ್ ಇರಲಿಲ್ಲ. ಬೀದಿ ದೀಪಗಳು ಇಲ್ಲ ಸಹ. ಅದಕ್ಕಾಗ ಹೋಗಿದ್ವು ಅವು. ಆಂಬುಲೆನ್ಸ್ ಕರೆದ್ವಿ. ಇಷ್ಟೊತ್ತಾಗ ಬರೋಕ್ಕಾಗಲ್ಲ ಅಂದ್ರೆ ಅವರು. ರೋಡ್ ಸರಿ ಇಲ್ಲ ಸಹ. ಅವಾಗ ಅದಕ್ಕೆ ಬರಲ್ಲ ನಾವು ಅಂತ ಹೇಳಿದ್ರು. ಅದು ಬೆಳಿಗ್ಗೆ ಅಷ್ಟೊತ್ತಿಗೆ ಕಾಲು ಭಾರಿ ಬಂದ್ಬಿಟ್ಟು ಸರ್. ಬೈಕ್ನಾಗ ಹೋದ್ವಿ ಸಹ. ಆಮೇಲೆ ಹಳ್ದಾಗ ಬಿದ್ದು ಬಸ್ಸಿ ಬೇಡ ನಮ್ಮ ಪದಿಸಿ ಸಹ.